ಹೀಗೆ. ಸೊ ನಿಧಾನವಾಗಿ ಮಾಡ್ಕೊಳ್ಳಿ, ಆಂಟಿ ತುಂಬಾ ಸ್ಪೀಡ್ ಅಲ್ಲಿ ಇದ್ದಾರೆ, ನಿಧಾನವಾಗಿ ಮಾಡ್ಕೋಬಹುದು. ಸೊ ದಿಸ್ ಇಸ್ ದ ಫಸ್ಟ್ ಎಕ್ಸರ್ಸೈಸ್ ಫಾರ್ ಹಿಪ್ ಸ್ಟೆಬಿಲಿಟಿ. ಇದನ್ನ ಕಾಲನ್ನ ಮುಂದೆ ಹಿಂದೆ ಮತ್ತೆ ಸೈಡ್ ವೈಸ್ ಮಾಡೋದು. ಎರಡನೇ ಎಕ್ಸರ್ಸೈಸ್, ಇವಾಗ ಕಾಲನ್ನ ಇದನ್ನ ಏನಾದ್ರೂ ಆಧಾರ ಹೀಗೆ ಹಿಡ್ಕೊಂಡ್ಬಿಟ್ಟು ಕಾಲು ಎತ್ತಿ, ಒಂದ್ ಕಾಲು ಎತ್ತಿ ಬಿಡಿ, ಸ್ಟೆಪ್ ಅಷ್ಟೇ, ನಡೆದ ಹಾಗೆ ಎಷ್ಟು ಮೇಲೆ ಎತ್ತಕ್ಕಾಗುತ್ತೋ ಕಾಲನ್ನ ಅಷ್ಟು ಮೇಲೆ ಎತ್ಕೊಂಡು ನಡೆದ ಹಾಗೆ ಮಾಡೋದು. ಎಕ್ಸಲೆಂಟ್. ದಿಸ್ ಇಸ್ ಅ ಸೆಕೆಂಡ್ ಎಕ್ಸರ್ಸೈಸ್. ಎಲ್ಲ 10 ಕೌಂಟ್ ಮಾಡಿ ಸಾಕು, ನಿಮ್ಗೆ ಎಷ್ಟು ಕೊಡುತ್ತೋ ಅಷ್ಟು. ಓಕೆ, ದ ಥರ್ಡ್ ಎಕ್ಸರ್ಸೈಸ್, ಇದನ್ನೇ ಮಾಡೋದು, ಸ್ಪ್ಲಿಟ್ ಮಾಡೋದು. ಅಂದ್ರೆ ಒಂದ್ ಕಾಲನ್ನ ಎತ್ತಿ ಎಷ್ಟು ಮೇಲೆ ಎತ್ತಕ್ಕಾಗುತ್ತೋ ಅಷ್ಟು. ಈಗ ಒಂದು 5 ಕೌಂಟ್ ಮಾಡಿ, 1 2 3 4 5 ಬಿಡಿ. ಈಗ ಇನ್ನೊಂದು ಕಾಲ್ ಮೇಲೆ ಎತ್ತಿ, 1 2 3 4 5 ಈ ತರ ಮಾಡೋದು. ದಿನ ಹೋದಾಗೆ ಕೌಂಟ್ಸ್ ಅನ್ನು ಜಾಸ್ತಿ ಮಾಡ್ಕೋಬಹುದು. ಈಗ ಕಾಲ್ನ ಎತ್ತಿ 1 2 3 4 5 6 7 8 ಹಾಗೆ ಯು ಕ್ಯಾನ್ ಇನ್ಕ್ರೀಸ್ ಅಪ್ ಟು 10 ಕೌಂಟ್ಸ್. ಸೊ ಏನಾಗುತ್ತೆ, ಬಾಡಿ ಒಂದೇ ಕಾಲಲ್ಲಿ ನಿಮ್ಮನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿಯುತ್ತೆ. ಈಗ ಫಸ್ಟ್ ನೀವು ಹಿಪ್ ಸ್ಟೆಬಿಲಿಟಿದ್ ಒಂದ್ ಮಾಡ್ಕೊಂಡ್ರಿ, ಎರಡನೇದು ಒಂದೇ ಕಾಲಲ್ಲಿ ಎತ್ತಿ ನಡೆಯೋ ತರ ಮಾಡ್ಕೊಂಡ್ರಿ, ಇನ್ನೊಂದು ಒಂದ್ ಕಾಲ್ ಎತ್ತಿ ಕೌಂಟ್ ಮಾಡೋದು. ಅಂದ್ರೆ ಬಾಡಿನ ಒಂದೇ, ಈಗ ಕಲ್ಲು ಸಿಕ್ಕಾಗ ಒಂದೇ ಕಾಲಲ್ಲಿ ಇರುತ್ತೆ ನಿಮ್ ಬಾಡಿ, ಅವಾಗ ಬೀಳೋದಿಲ್ಲ. ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು